ಹಾಯ್ ಎಲ್ಲರಿಗೂ ನಮಸ್ಕಾರ. ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಸೂಪರ್ ಆಗಿದ್ದೀನಿ. ಇನ್ನು ನಾನು ಈ ವಿಡಿಯೋದಲ್ಲಿ ತರಕಾರಿಗಳನ್ನು ಬಳಸಿ, ಕಾಳುಗಳನ್ನು ಬಳಸಿ ಉಪ್ಪು ಸಾರು ಅಂತಲೇ ಹೇಳ್ತಾರೆ ಕೆಲವೊಬ್ರು. ನಾವು ಇದಕ್ಕೆ ಬಸ್ಸಾರು ಅಂತಲೇ ಕರಿತೀವಿ. ನಾನು ಇವತ್ತು ಮಾಡಿರುವಂತಹ ಈ ಬಸ್ಸಾರು, ಈ ಉಪ್ಪು ಸಾರು ನೋಡೋಣ ಯಾವ ಥರ ಮಾಡಿದ್ದೀನಿ ಅನ್ನೋದನ್ನು ನಿಮಗೂ ಕೂಡ ಮುಂದೆ ಹೇಳ್ತಾ ಹೋಗ್ತೀನಿ. ಇದೇನಿಲ್ಲ, ಮಂಡ್ಯ, ಮೈಸೂರು, ಮದ್ದೂರು ಕಡೆ ಈ ಕಾಳುಗಳನ್ನು ಬೇಯಿಸ್ಕೊಂಡು, ತರಕಾರಿ ಆಗಿರ್ಬೋದು, ಇಲ್ಲ ಕಾಳುಗಳಾಗಿರ್ಬೋದು, ಸೊಪ್ಪುಗಳಾಗಿರ್ಬೋದು, ಏನೇ ಬೇಯಿಸ್ಕೊಂಡ್ರೂ ಕೂಡ ಇದಕ್ಕೆ ಖಾರ ಸಪ್ರೇಟ್ ಮಾಡ್ಕೊಳ್ತಾರೆ, ನೀರು ಸಪ್ರೇಟ್ ಹಾಕ್ಕೊಳ್ತಾರೆ, ಮತ್ತು ಇನ್ನು ನಾರ್ಮಲ್ ಆಗಿ ಪಲ್ಯನ ಸೈಡಿಗೆ ಇಟ್ಕೊಳ್ತಾರೆ. ಬಟ್ ನಮ್ಮ ಕಡೆ ನಾವು ಮಾಡುವಂತಹ ಸಾಂಬಾರು ಏನಪ್ಪ ಅಂತಂದರೆ, ನಾವು ಸಾಂಬಾರಿಗೆ ಬೇಯಿಸ್ಕೊಂಡಾದ ನಂತರ ನೀರು ಸಪ್ರೇಟು, ಖಾರ ರುಬ್ಕೊಳ್ತೀವಿ. ಬಟ್ ಖಾರನ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಬಿಸಿ ಮಾಡ್ಕೊಳ್ತೀವಿ. ಅದಕ್ಕೆ ಬೇಕಾಗಿದ್ದರೆ ಒಗ್ಗರಣೆ ಮಾಡ್ಕೊಳ್ತೀವಿ. ಮತ್ತು ಇನ್ನು ಬೇಯಿಸಿಟ್ಕೊಂಡಿರುವಂಥ ತರಕಾರಿಗಳಾಗಿರ್ಬೋದು, ಕಾಳುಗಳಾಗಿರ್ಬೋದು, ಸೊಪ್ಪು ಆಗಿರ್ಬೋದು, ಏನೇ ತರಕಾರಿ ಸೊಪ್ಪು ಬೇಯಿಸ್ಕೊಂಡ್ರೂ ಕೂಡ ಅದನ್ನು ಒಗ್ಗರಣೆ ಮಾಡಿಕೊಂಡು ಪಲ್ಯ ಮಾಡ್ಕೊಳ್ತೀವಿ. ಇನ್ನು ನೋಡಿ, ಈ ಥರ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ತೀವಿ ಎಲ್ಲ ಮಿಕ್ಸ್ ಮಾಡಿ. ಬಟ್ ಕೆಲವೊಬ್ಬರು ಒಂದೊಂದು ಸೈಡ್ ಒಂದೊಂದು ಥರ ಮಾಡ್ತಾರೆ. ನಾನು ಮಾಡಿರುವಂತಹ ಈ ಬಸ್ಸಾರು ಯಾವ ಥರ ಮಾಡಿದ್ದೀನಿ ಅಂತ ಹೇಳಿ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡೋಣ ಯಾವ ಥರ ಮಾಡ್ತೀನಿ ಅಂತ. ಸಾಂಬಾರು ಮಾಡ್ಕೊಳ್ಳೋದಕ್ಕೆ 2 ಮೀಡಿಯಮ್ ಸೈಜು ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ಥರ ಕಾಳುಗಳು ತೊಗೊಂಡಿದ್ದೀನಿ. ಸ್ವಲ್ಪ ಅಲಸಂದೆ ಕಾಳು ಹಾಗೆ ಬೀನ್ಸ್ ಕಾಳುಗಳನ್ನು ತೊಗೊಂಡಿದ್ದೀನಿ. ಈಗ ಇಷ್ಟನ್ನು ತೊಳ್ಕೊಳ್ಳೋದಕ್ಕೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಆ ಬೌಲ್ಗೆ ಈ ಕಾಳುಗಳನ್ನು ಹಾಕ್ಕೊಂಡು ನೀಟಾಗಿ ತೊಳ್ಕೊಂಡು, ಇನ್ನು ಬೇಯಿಸೋದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಆ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅದೇ ಬೌಲ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಹೀರೆಕಾಯಿನೂ ಕೂಡ ಅದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಅದೇ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ ನಂತರ ನಮಗೆ ಎಷ್ಟು ನೀರು ಬೇಕೋ, ತರಕಾರಿ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು. ಅದರ ಜೊತೆಗೆ ಬೇಕಾಗಿರೋಷ್ಟು ಉಪ್ಪು, ಮತ್ತು ನಾನು ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೆ ಒಂದು 4ರಿಂದ 5 ಮೆಣಸಿನ್ಕಾಯಿ ಹಾಕಿದ್ದೀನಿ. ಈ ಮೆಣಸಿನ್ಕಾಯಿ ಖಾರ ಕಡಿಮೆ ಇರೋದ್ರಿಂದ ಬೇಕಾದರೆ ಆಮೇಲೆ ಸ್ವಲ್ಪ ಖಾರ ಗಿರ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಈ ಸಾಂಬಾರಿಗೆ ನಾವು ಹಸಿ ಕಾಳು ಹಾಕಿ ಮಾಡೋದ್ರಿಂದ ಕುಕ್ಕರಲ್ಲಿ ಒಂದು 2 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು, ಚೆನ್ನಾಗೇ ಬೆಂದಿರುತ್ತೆ. ಇನ್ನು ನಾನು ಪಲ್ಯಕ್ಕೆ ಆಗಲಿ ಸಾಂಬಾರಿಗೆ ಆಗಲಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಅಷ್ಟನ್ನು ಬಿಡಿಸ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದೆಲ್ಲ ಕಾಳುಗಳು ಚೆನ್ನಾಗಿ ಬೆಂದಿರೋದ್ರಿಂದ ನೋಡಿ, ಕುಕ್ಕರ್ ಓಪನ್ ಮಾಡಿ ಆಲ್ಮೋಸ್ಟ್ ಎಲ್ಲ ತರಕಾರಿ ಚೆನ್ನಾಗಿ ಬೆಂದಿದೆ. ಈಗ ಒಂದು ಸ್ಟೇನರ್ ಇಟ್ಕೊಂಡು ಎಲ್ಲ ನೀರು ಸಪ್ರೇಟು ಹಾಗೆ ಬೇಯಿಸ್ಕೊಂಡಿರೋಂಥ ಕಾಳುಗಳನ್ನು ಕೂಡ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಖಾರ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಬೆಳ್ಳುಳ್ಳಿ, ಪೆಪ್ಪರು, ಜೀರಿಗೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಹಾಗೆ ಬೇಯಿಸಿಟ್ಕೊಂಡಿದ್ದಂಥ ಕಾಳುಗಳು ಮತ್ತು ಮೆಣಸಿನ್ಕಾಯಿಯನ್ನು ಹಾಕಿ ನೀರು ಹಾಕಿ ಸ್ವಲ್ಪ ನುಣ್ಣಗೆ ಇದನ್ನು ಖಾರ ರುಬ್ಕೊಳ್ಬೇಕು. ಆದಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಂಬಾರು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ನುಣ್ಣಗಾಗಿದೆ. ಈಗ ರುಬ್ಕೊಂಡಿರೋಂಥ ಖಾರನ ಒಂದು ಬೌಲ್ಗೆ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ. ಆದಷ್ಟು ಈ ಬಸ್ಸಾರು ಅನ್ನೋದು, ಉಪ್ಪು ಸಾರು ಅನ್ನೋದು ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ಏನಿಲ್ಲ, ಸಿಂಪಲ್ಲಾಗಿ ಒಂದು ಸ್ವಲ್ಪ ಸಾಸಿವೆ, ಎಣ್ಣೆ, ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಮಾಡಿ ಸುಮ್ಮನೆ ಕುದಿಸಿದ್ರೆ ಸಾಕು. ತುಂಬ ಹೊತ್ತು ಈ ಸಾಂಬಾರನ್ನ ಕುದಿಸಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ನಮ್ಮಲ್ಲಿ 2 ರೀತಿ ಬಸ್ಸಾರನ್ನು ಮಾಡ್ತೀವಿ. ಒಂದು ಇವಾಗ ನಾನು ಮಾಡಿ ತೋರಿಸಿರುವಂತಹ ಒಂದು ವಿಧಾನ, ಇನ್ನೊಂದು ಸಾಂಬಾರು ಪುಡಿಯನ್ನು ಯೂಸ್ ಮಾಡಿ ಮಾಡುವಂತಹ ಬಸ್ಸಾರು. ಅದೇ ಮುಂದಿನ ದಿನಗಳಲ್ಲಿ ಒಂದು ಸಾರಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಈ ಸಾಂಬಾರು ಏನಿಲ್ಲ, ಡಿಫ್ರೆನ್ಸು ನಾವು ಮಾಡುವಂತಹ ಉಪ್ಸಾರು ಬಸ್ಸಾರು ಇದೇ ರೀತಿ. ಇನ್ನು ನೀವು ಮಂಡ್ಯ, ಮೈಸೂರು ಈ ಕಡೆ ಹೋದರೆ ಈ ಸಾಂಬಾರಿಗೆ ನೀರು ಸಪ್ರೇಟು ಮತ್ತು ಹಾಗೆ ರುಬ್ಕೊಂಡು ಇಟ್ಕೊಂಡಿರುವಂತಹ ಖಾರ ಸಪ್ರೇಟು, ಎಲ್ಲ ಸಪ್ರೇಟ್ ಇಟ್ಕೊಂಡು ಮಾಡುವಂಥದ್ದೇ ಅವರು ಉಪ್ಪು ಸಾರು ಅಂತ ಹೇಳ್ತಾರೆ. ಬಟ್ ನಾವು ಮಾಡುವಂಥ ವಿಧಾನ ಇದೇ ರೀತಿ ಬಸ್ಸಾರು. ಸಾಂಬಾರು ರೆಡಿ ಆಯಿತು. ಇನ್ನು ನೆಕ್ಸ್ಟು ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಬೇಕು. ಹಾಗಾಗಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವಷ್ಟು ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆದಷ್ಟು ಈರುಳ್ಳಿನ ಯಾವುದೇ ನಾವು ಈ ಥರ ಪಲ್ಯಗಳಿಗೆ ಹಾಕ್ಕೊಂಡಾಗ ಸ್ವಲ್ಪ ಜಾಸ್ತಿ ಈರುಳ್ಳಿಯನ್ನು ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಇನ್ನೊಂದು, ಈರುಳ್ಳಿಯಲ್ಲಿ ತುಂಬ ಕ್ಯಾಲ್ಶಿಯಮ್ಮು ಜಾಸ್ತಿ ಇರೋದರಿಂದ ಆದಷ್ಟು ಸ್ವಲ್ಪ ಈರುಳ್ಳಿಯನ್ನು ಜಾಸ್ತಿ ಬಳಸ್ಕೊಳ್ಳಿ. ಕೆಲವು ಜನ ಈರುಳ್ಳಿ, ಬೆಳ್ಳುಳ್ಳಿ ತಿನ್ನಲ್ಲ, ಅದೇನು ಮಾಡೋಕ್ಕಾಗಲ್ಲ. ತಿನ್ನೋಂಥವ್ರು ಸ್ವಲ್ಪ ಹೆಚ್ಚಾಗಿ ಈರುಳ್ಳಿನ ಹಾಕ್ಕೊಂಡ್ರೆ ಪಲ್ಯದ ಜೊತೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಈರುಳ್ಳಿ ಜಾಸ್ತಿ ಯೂಸ್ ಮಾಡ್ತೀನಿ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನು ಬೇಯಿಸಿಟ್ಕೊಂಡಿರೋಂಥ ಕಾಳುಗಳನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಇದಕ್ಕೆ ಅಗತ್ಯ ಇದ್ದರೆ ಮಾತ್ರ ಉಪ್ಪನ್ನು ಹಾಕ್ಕೊಳ್ಳಿ. ಆದಷ್ಟು ಒಗ್ಗರಣೆ ಮಾಡಿದಾಗೂ ಕೂಡ ಪಲ್ಯಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಬೇಯಿಸೋವಾಗ ಬೇಕಾಗಿರುವಷ್ಟು ಮಾತ್ರ ಹಾಕ್ಕೊಂಡಿರ್ತೀವಿ. ಇನ್ನು ಪಲ್ಯಕ್ಕೆ ಅಂತ ಬಂದರೆ ಅದು ಕೂಡ ಸ್ವಲ್ಪ ಉಪ್ಪನ್ನು ನೋಡಿಕೊಂಡು ಟೇಸ್ಟ್ಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ಹಾಕಲಿಲ್ಲ, ಯಾಕಂದರೆ ಸಾಂಬಾರಿಗೆ ಬೇಯಿಸಿದವಾಗೆ ಸ್ವಲ್ಪ ನೋಡಿಕೊಂಡು ಹಾಕ್ಕೊಂಡಿದ್ದೆ. ಈಗ ಇದು ಪಲ್ಯನೂ ರೆಡಿ ಆಯಿತು. ಪಲ್ಯದ ಮೇಲೆ ರೆಡಿ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ದೀನಿ. ನೀವು ಬೇಕಂದರೆ ಆಪ್ಷನಲ್ಲು ತೆಂಗಿನಕಾಯಿ
ಹಾಕ್ಕೊಳ್ಳಿ. ನಾನು ಹಾಕಲಿಲ್ಲ, ಯಾಕಂದರೆ ತುಂಬ ಬಿಸಿಲುಗಾಲ ಆಗಿರೋದ್ರಿಂದ ಪಲ್ಯ ಬೇಗ ಹಾಳಾಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಹಾಕಲಿಲ್ಲ. ನೀವು ಹಂಗೂ ಹಾಕ್ಕೊಬೇಕು ಅನ್ನೋಂಗಿದ್ರೆ ಸಪ್ರೇಟಾಗಿ ತೆಂಗಿನಕಾಯಿ ತುರಿದು ಇಟ್ಕೊಂಡು ತಿನ್ನಬೇಕಾದ್ರೆ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಮಾಡಿರುವಂತಹ ಬಸ್ಸಾರು, ಉಪ್ಸಾರು, ಪಲ್ಯ, ಮುದ್ದೆ ರೆಡಿಯಾಗಿದೆ. ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ನಿಮಗೂ ಕೂಡ ಹೇಳ್ತೀನಿ. ನಾನು ಈ ಸಾಂಬಾರಿಗೆ 1 ಹಸಿಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಕಿವುಚಿಬಿಟ್ಟಿದ್ದೀನಿ. ಈ ಹಸಿಮೆಣಸಿನಕಾಯಿ ಈ ಸಾಂಬಾರಿಗೆ ಕಿವುಚಿ ತಿಂದರೆ ಬಾಯಿ ಲೊಟ್ಟೆ ಹಾಕ್ಕೊಂಡು ತಿನ್ನೋ ಥರ ರುಚಿ ಕೊಡುತ್ತೆ. ಕೆಲವು ಸಾರಿ ನಮಗೆ ಈ ನೆಗಡಿ ಜ್ವರ ಅಂತ ಬಂದಾಗ ಬಾಯಿ ರುಚಿ ಗೊತ್ತಾಗಲ್ಲ. ಅಂಥ ಸಮಯದಲ್ಲಿ ಈ ಥರ ಸಾಂಬಾರನ್ನು ಮಾಡಿಕೊಂಡು ಈ ಥರ ಮೆಣಸಿನಕಾಯಿಯನ್ನು ಹಿಸುಕಿ ಅದಕ್ಕೆ ತಿಂತಾ ಇದ್ರೆ ನಿಜವಾಗ್ಲೂ ಮಜಾ ಅಂದರೆ ಮಜಾ ಇರುತ್ತೆ. ಒಂದು ಸಾರಿ ನೀವು ಈ ರೀತಿ ಸಾಂಬಾರನ್ನು ಮಾಡಿಕೊಂಡು ತಿನ್ನೋದಕ್ಕೆ ಟ್ರೈ ಮಾಡಿ. ನಾನು ಮಾಡಿರುವಂತಹ ವಿಧಾನವನ್ನು ಈ ವಿಡಿಯೋ ಮುಖಾಂತರ ನಿಮಗೂ ಕೂಡ ತೋರಿಸಿದ್ದೀನಿ. ನೋಡೋಂಥವ್ರಿಗೆ ತುಂಬ ಧನ್ಯವಾದಗಳು. ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಕೆಳಗಡೆ ಹೈಪ್ಸ್ ಅಂತ ಇರುತ್ತೆ, ಅದನ್ನು ಕೂಡ ಆ್ಯಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಸಿ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.